ವಿಷ್ಣು ಸರ್ ಎಲ್ಲರಂತಲ್ಲ ನನ್ನ ಗಂಡ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆ ಸಿನಿಮಾಲಿ ನಾನು ಹುಡುಗ ಆವಾಗಲೇ ಹೇಳ್ಬಿಟ್ಟಿದ್ರು ಶೂಟಿಂಗ್ ಟೈಮಲ್ಲಿ ಕೂತ್ಕೊಂಡಿದ್ದಾಗ, ಆನಂದ್ ದ ಮ್ಯಾಜಿಕ್ ಆಫ್ ದ ಸಿನಿಮಾ ಇಸ್ ಗಾನ್ ಅಂದರು. ಮ್ಯಾಜಿಕ್ ಆಫ್ ದ ಸಿನಿಮಾ ಇಸ್ ಗಾನ್ ಅಂದರು. ನಾನು ಯಾಕೆ ಅಪ್ಪಾಜಿ ಯಾಕಿಂಗ್ ಅಂತೀರಾ ಅಂತ. ಯಾವಾಗ ಸಿನಿಮಾ ಔಟ್ಡೋರ್ ರೋಡಿಗೆ ಬಂತಲ್ರಿ, ಹೋಯ್ತು ಸಿನಿಮಾದ ಮ್ಯಾಜಿಕ್ಕು. ಯಾಕೆ ಅಂದಾಗ ಅವಾಗ ನನಗೆ ಅರ್ಥ ಆಗಲಿಲ್ಲ. ಈಗ ಅದು ವಿಂಗಡಿಸ್ಕೊತ ಬಂದರೆ ಅರ್ಥ ಆಗುತ್ತೆ. ಬಿಕಾಸ್ ನಾವೇನು ಮಾಡ್ತೀವಿ ಅವಾಗ ಒಂದು ವಾವ್ ಫ್ಯಾಕ್ಟ್ರಿ ಇತ್ತು ಜನಕ್ಕೆ. ಆ ಕಾಲದಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ಹುಲಿ ಬಂದಾಗ ಆಚೆ ಓಡೋಗಿರೋರು ಇದ್ದಾರೆ ಎಷ್ಟೋ ಜನ. ಹುಲಿ ಬಂದ್ಬಿಡ್ತಲ್ಲಪ್ಪ ಅಂತ ತುಂಬ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಟೈಮಲ್ಲಿ ಹಾವು ಬಂದರೆ ಎದ್ರಕೊಂಡು ಹೋಗೋದು. ಎನ್ ಟಿ ರಾಮರಾವ್ ಅವರು ಅಣ್ಣವರೆಲ್ಲ ಸ್ಕ್ರೀನ್ ಮೇಲೆ ಬಂದರೆ ಹಣ್ಣು ಕಾಯಿ ಹೊಡಿ, ಕೃಷ್ಣನ ವೇಷದಲ್ಲಿ ಬಂದರೆ ಆ ಥರದ ಆಡಿಯನ್ಸ್ ಹಾಲಿನ ಅಭಿಷೇಕ ಅದೆಲ್ಲ ಇತ್ತು. ಅದನ್ನು ಅಷ್ಟು ಟ್ರೂ ಆಗಿ ಬಿಲೀವ್ ಮಾಡಿ ಆ ಟೈಮಲ್ಲಿ ಬಂದು ಅವ್ರು ಎಂಜಾಯ್ ಮಾಡಿ ಒಂದು ಲೈಫು ಸ್ಟೇಟಸ್ ಏನು ಕಂಡ್ಕೊಂಬಿಟ್ರಲ್ಲ, ಅದು ನೆಕ್ಸ್ಟ್ ಜನ್ರೇಷನ್ಗೆ ಸಿಗಲ್ಲ. ಅಷ್ಟೇ ಮುಗೀತದು. ಇವತ್ತು ಕಂಟೆಂಟ್ ಮೇಲೆ ನಿಂತಿದೆ ಎಲ್ಲ ಅಷ್ಟೇ. ಅದಕ್ಕೆ ಆ ಕಂಟೆಂಟ್ಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಆ ಹುಚ್ಚಾಟದ ಒಂದು ಸಂಧಿ ಕಾಲದಲ್ಲಿ ನಾನು ಇದನ್ನು ನೋಡ್ತಾ ಇದ್ದೀನಿ. ನಾನು ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.